ಕಾವೇರಿ ಹೋರಾಟ ಪ್ರತಿಷ್ಠೆಗಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸೇ ಇಲ್ಲ. ಪ್ರತಿಷ್ಠೆಗೋಸ್ಕರ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ರೈತರನ್ನ, ಹೋರಾಟಗಾರರನ್ನ ಅವಮಾನಿಸುವುದು ಮಾಡಿದ್ದಾರೆ ಶಾಸಕ ಗಣಿಗ ರವಿ. ಗಣಿಗ ರವಿ ಅವರ ಹೇಳಿಕೆ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾವೇರಿಗಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಕೂಗೆದ್ದಿತ್ತು. ಕಾವೇರಿ ನೀರಿಗೋಸ್ಕರ, ಕಾವೇರಿ ನೀರನ್ನ ತಮಿಳುನಾಡಿಗೆ ಪ್ರತಿದಿನವೂ ಕೂಡ 2000 ಕ್ಯೂಸೆಕ್ ನೀರನ್ನ ಪ್ರತಿದಿನವೂ ಕೂಡ ತಮಿಳುನಾಡಿಗೆ ಇನ್ನೂ ಕೂಡ ಬಿಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಕುಡಿಯೋದಕ್ಕೂ ನೀರಿಲ್ಲ, ಜನ ಜಾನುವಾರುಗಳು ನೀರಿಲ್ಲದೆ ಸಾಯ್ತಾ ಇದ್ದಾವೆ, ಕೃಷಿ ಕಾರ್ಯಗಳೆಲ್ಲವೂ ಕೂಡ ಬಂದ್ ಆಗಿದೆ. ಇದೆಲ್ಲದರ ನಡುವೆಯೂ ಕೂಡ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡ್ತಾ ಇದ್ರೂ ಕೂಡ ರೈತರು ಒಂದು ಕಡೆಯಲ್ಲಿ ರೊಚ್ಚಿಗೆದ್ದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಮಾನ್ಯ ಶಾಸಕರು ಕೊಟ್ಟಂತ ಉತ್ತರ ಅಂತ ಹೇಳಿದ್ರೆ ಇದು ಪ್ರತಿಷ್ಠೆಗೋಸ್ಕರ ಹೋರಾಟ ಅಂತ ಹೇಳಿ. ಕುಡಿಯೋದಕ್ಕೆ ನೀರಿಲ್ಲ, ಜನ ಜಾನುವಾರುಗಳು ಸಾಯ್ತಾ ಇದ್ರೆ ಎಲ್ಲಿಂದ ಬರಬೇಕು ಪ್ರತಿಷ್ಠೆ? ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರು ಹರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 2000 ಕ್ಯೂಸೆಕ್ ನೀರು ಪ್ರತಿದಿನವೂ ಹೋಗ್ತಾ ಇದೆ. ಪ್ರತಿಷ್ಠೆಗಾಗಿ ಏನ್ ಪ್ರತಿಷ್ಠೆ? ಕುಡಿಯೋ ನೀರಿನಲ್ಲಿ ಏನ್ ಪ್ರತಿಷ್ಠೆ? ಕನ್ನಡ ಸೇನೆಯ ಮಂಜುನಾಥ್ ನನಗೆ ಆತ್ಮೀಯ, ಆದ್ರೂ ರೈತರು ನನ್ನ ವಿರುದ್ಧವೇ ಪ್ರತಿಭಟನೆಯನ್ನ ಮಾಡುತ್ತಾರೆ. ಮಾಡಬಾರ್ದಾ? ತಾವು ತಮ್ಮ ಸರ್ಕಾರ ಯಾವಾಗ ಮೀಟಿಂಗ್ ಆಗುತ್ತೆ, ಪ್ರಾಧಿಕಾರದ ಮೀಟಿಂಗ್ ಆಗುತ್ತೆ, ಕಾವೇರಿ ನಿಯಂತ್ರಣ ಮಂಡಳಿಯ ಮೀಟಿಂಗ್ ಆಗುತ್ತೆ, ವರ್ಚುವಲಿ ತಾವು ಅಟೆಂಡ್ ಆಗ್ತೀರಿ. ತಮಿಳುನಾಡಿನ ಹೋಲ್ ಅಂಡ್ ಸೋಲ್ ಸಚಿವರುಗಳು, ನಾಯಕರುಗಳು ಅಲ್ಲಿ ಹೋಗಿ ಮೀಟಿಂಗ್ನಲ್ಲಿ ಅಟೆಂಡ್ ಆಗ್ತಾರೆ. ಆ ಮೂಲಕ ರಾಜ್ಯದ ವಸ್ತು ಸ್ಥಿತಿಯನ್ನ ನೀವು ತಮಿಳುನಾಡು ಮತ್ತೆ ಪ್ರಾಧಿಕಾರಕ್ಕೆ, ನಿಯಂತ್ರಣ ಮಂಡಳಿಗೆ ತಿಳಿಸಿ ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ದಂತ ರೈತರು ಅಥವಾ ಹೋರಾಟಗಾರರಿಗೆ ನೀವು ಪ್ರತಿಷ್ಠೆ ಅಂತ ಹೇಳಿದ್ರೆ ನೀವು ಯಾವ ರೀತಿ ಜನನಾಯಕರಾಗಾದ್ರೆ? ರೈತರ, ಹೋರಾಟಗಾರ ಹಿತಾಸಕ್ತಿ, ಈ ರಾಜ್ಯದ ಹಿತಾಸಕ್ತಿ ನಿಮಗೆ ಬೇಡವಾ? ಹಾಗಾದ್ರೆ ಮಾನ್ಯ ಮಂಡ್ಯ ಶಾಸಕ ಗಣಿಗ ರವಿ ಅವರೇ, ಏನ್ ಮಾತಾಡಿದ್ದೀರಿ ಗೊತ್ತಾ ನೀವು? ಬನ್ನಿ ನೋಡೋಣ. ಎಲ್ಲ ಕನ್ನಡಿಗರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕಾವೇರಿ ನೀರನ್ನು ನಿಲ್ಲಿಸಿ. ಒಂದು ತಿಂಗಳಾಗಿದೆ ನಮ್ಮ ಸರ್ಕಾರ ತಮಿಳುನಾಡಿಗೆ 1 ಇಂಚು ನೀರು ಬಿಡುಗಡೆ ಮಾಡುವಾಗ ಪ್ರತಿಷ್ಠೆಗೋಸ್ಕರ ಹೋರಾಟ ಮಾಡೋದಿಲ್ಲ. ಮುಖ್ಯಮಂತ್ರಿಗಳೇ ಬಂದು ಕೇಳ್ಕೊಂಡಿದ್ದಾರೆ, ಹೋರಾಟ ಬಿಡಿ, ಕನ್ನಡ ಜನರನ್ನ ಕಾಪಾಡೋದು ನಮ್ದಲ್ಲ. ನನ್ನ ಸರ್ಕಾರದ ವಿರುದ್ಧ ನಾನೇ ಫಸ್ಟ್ ಧ್ವನಿ ಎತ್ತಿದ್ದೇನೆ. ಕಾವೇರಿ ನೀರನ್ನು ಬಿಟ್ಟಾಗ ಈ ನೀರು ಬಿಟ್ಟಾಗ ತಪ್ಪು ಅಂತೇಳಿ ಈಗಲೂ ತಮಿಳುನಾಡಿಗೆ ನೀರೇ ಇಲ್ಲ, ನೀರಿನಿಂದ ಬಿಡೋದು ಅಂತ ನೀರು ನಿಲ್ಲಿಸಿದ್ದೇವೆ. ಇದನ್ನ ನಾವು ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಹೇಳ್ತಾ ಇದ್ದೀವಿ. ಈ ಕಾವೇರಿ ನೀರು ಬಿಟ್ಟಾಗ ಮುಖ್ಯಮಂತ್ರಿ ಕರ್ಕೊಂಡು ಅವ್ರು ಟೆಂಡರ್ ಕೆಳಗಡೆ ಕೂರಿಸೋದು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲ ಕನ್ನಡಿಗರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಕಾವೇರಿ ನೀರನ್ನು ನಿಲ್ಲಿಸಿ. ಒಂದು ತಿಂಗಳಾಗಿದೆ ನಮ್ಮ ಸರ್ಕಾರ ತಮಿಳುನಾಡಿಗೆ 1 ಇಂಚು ನೀರು ಬಿಡುಗಡೆ ಮಾಡುವಾಗ ಪ್ರತಿಷ್ಠೆಗೋಸ್ಕರ ಹೋರಾಟ ಮಾಡೋದಿಲ್ಲ. ಮುಖ್ಯಮಂತ್ರಿಗಳೇ. ಈ ಕುರಿತಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ರೈತ ಹೋರಾಟಗಾರರಾಗಿರುವಂತ ಇಂಡುವಾಳು ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಕಾವೇರಿ ಹೋರಾಟ ಪ್ರತಿಷ್ಠೆ ಹೋರಾಟವಾ ಸರ್ ಇದು? ಇಲ್ಲ ಸರ್, ಅವರು MLA ಅವರು ಅದು ಹೋರಾಟಗಾರನ ಸಗೃವಾಗಿ ತಗೋಬಾರ್ದು. ಅವ್ರಿಗೆ ಶೋಭೆ ತರುವಂತದ್ದಲ್ಲ ಇದು. ನಾವು 40 ದಿವಸ ದೇಶಕ್ಕೆ ಅನ್ನಾಥ ಜನರು ಹೊಟ್ಟೆಗೆ ಊಟ ಇಲ್ದನ್ನ ಚಳವಳಿ ಮಾಡಿದೀವಿ. ಹೌದು. 125 ದಿವಸದಿಂದ ಧರಣಿ ಕೂತ್ಕೊಂಡು ಚಳವಳಿ ಮಾಡ್ಕೊಂಡ್ ಬರ್ತಾ ಇದೀವಿ. ಉಪವಾಸ ಸತ್ಯಾಗ್ರಹ ಬೇರೆ, ಧರಣಿನೇ ಬೇರೆ ಮಾಡ್ಕೊಂಡ್ ಬರ್ತಾ ಇದೀವಿ. ಬಂದವರೆಲ್ಲ ನಮ್ಗೆ ಕಿವಿಗೆ ಹೂ ಮುಡ್ಸ್ಬಿಟ್ಟು ಹೋಗಿದ್ದಾರೆ. ಸರಿಯಾದ ಕಾರಣ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಬಂದು ಹೋಗಿದ್ದಾರೆ. ಈಗ ನಿಮ್ ಬೆಳೆ ಎಲ್ಲ ಉಳಿಸ್ಕೊತೀವಿ ಅಂತ ಹೇಳ್ತಾ ಇದಾರಲ್ವಾ, ಈಗೆಲ್ಲ ಉಳಿಸ್ಕೊಡ್ಲಿ. ಇವ್ರು ಎಲ್ಲ ಮಾತಾಡಕ್ಕೆ ಇವ್ರು ದೇವ್ರಿಗೋಸ್ಕರ, ಸ್ವಪ್ರತಿಷ್ಠೆಗೋಸ್ಕರ ಮಾಡ್ತಾರೆ. ನಾವೇನು MLA ಆಗ್ಬೇಕಾಗಿರ್ಲಿಲ್ಲ. ನಮ್ಗೆ ರೈತರು ಬದುಕು ಮುಖ್ಯ, ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. MLA ಈ ರೀತಿ ಮಾತಾಡೋದಕ್ಕೆ ಕ್ಷಮೆ ಕೇಳ್ಬೇಕು ಅವರು. ಇದನ್ನು ನಾವು ಖಂಡಿಸ್ತಾ ಇದೀವಿ ಸರ್. ಇಂಡುವಾಳ ಚಂದ್ರಶೇಖರ್ ಅವರೇ, ಜನ ಜಾನುವಾರುಗಳಿಗೆ ನೀರಿಲ್ಲ, ರೈತರು ಉಳಿ ಹೋಗ್ತಾ ಇದ್ದಾರೆ, ಬೆಳೆದಂತ ಬೆಳೆ ಎಲ್ಲ ಸರ್ವ ನಾಶ ಆಗಿ ಹೋಗಿದೆ. ಹೀಗಿರುವಾಗ ಎಲ್ಲಿಂದ ಬರಬೇಕು ಪ್ರತಿಷ್ಠೆ ಅಂತ ಇವಾಗ ಇನ್ನೊಂದು ಮಾಡಿದ್ದಾರೆ ಸರ್ ಇವರು. ಅದಿರ್ಲಿ, ಈಗ ಬೆಂಗಳೂರಿಗೆ ಈಗ ರೈತ ನಾವೇನು ಕಬ್ಬು ಭತ್ತ ಬೆಳಿತಿದ್ವಿ, ರಾಗಿ ಬೆಳಿತಿದ್ವಿ, ಅದನ್ನ ಕಡಿತ ಮಾಡಿ ನೀರನ್ನು ನಮಗ್ ಕೊಡ್ತಿದ್ದನ್ನ ಬೆಂಗಳೂರಿಗೆ 10 TMC ನೀರು ತಗೊಂಡವ್ರಿಗೆ ಉನ್ನಾರ ಹಾಕಿದ್ದಾರೆ ಸರ್ಕಾರದವರು. ಇದು ಅವರು ಸ್ವಪ್ರತಿಷ್ಠೆ ಅಲ್ವಾ? ಈ ಜನನಾಯಕರುಗಳಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಪ್ರಾಧಿಕಾರದ ಮೀಟಿಂಗ್ ನಲ್ಲಿ ವರ್ಚುವಲಿ ಇವರು ಭೇಟಿ ಆಗ್ತಾರೆ.
ತಮಿಳುನಾಡಿನ ಇಡೀ ಸರ್ಕಾರವೇ ಹೋಲ್ ಅಂಡ್ ಸೋಲ್ ಬಂದಲ್ಲಿ ಮೀಟಿಂಗ್ ನಲ್ಲಿ ಅಟೆಂಡ್ ಆಗ್ತಾರೆ. ಸ್ವಲ್ಪ ಏನಾದ್ರೂ ನೈತಿಕತೆ ಇದ್ರೆ ಅಲ್ಲಿ ಹೋಗಿ ವಸ್ತು ಸ್ಥಿತಿಯನ್ನು ವಿವರಿಸಬೇಕು. ಅದನ್ನ ಬಿಟ್ಕೊಂಡು ಪ್ರತಿಷ್ಠೆ ಅಂತ ಹೇಳಿದ್ರೆ ಏನ್ ಕತೆ? ನೋಡಿ ಸರ್, ನೀವೇ ಇದ್ ಮಾಡ್ಬೇಕದನ್ನ ನೋಡಿ. ಈಗ ಪ್ರಾಧಿಕಾರ ಹೇಳಿಲ್ಲ ನಮ್ಗೆ ನೀರ್ ನಿಲ್ಸಿ ಅಂತ. 1050 ಕ್ಯೂಸೆಕ್ಸ್ ನೀರ್ ಬಿಡ್ಬೇಕು ಅಂತ ಹೇಳಿದ್ದಾರೆ ಜನವರಿ 31 ತಾರೀಕುವರೆಗೂ. ಇವರು ನಾವು ನೀರ್ ನಿಲ್ಸಿದೀವಲ್ಲ, ಯಾಕೆ ಮಾಡ್ಬೇಕು ಅಂತ ಕೇಳ್ತಾರೆ. ಇಂಡಿವಾಳ ಚಂದ್ರಶೇಖರ್ ಅವರೇ, ಇವತ್ತು ಹೋಗಿ ಅಲ್ಲಿ ನೋಡಿದ್ರು ಕೂಡ 2000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಅದು ಹೌದು ಸರ್, ನಾವು ಇನ್ಫಾರ್ಮೇಶನ್ ತರಿಸ್ಕೊತಾ ಇರ್ತೀವಿ. ಇವರು ನೀರ್ ನಿಲ್ಸಿದೀವಿ ಅಂತ ಹೇಳೋದಕ್ಕೆ ಇವ್ರಿಗೆ ಹಕ್ಕಿದ್ಯಾ? ನಾವು ಕೇಳಿದಾಗೆಲ್ಲ ಪ್ರಾಧಿಕಾರ ತೋರಿಸ್ತಾರೆ ನೀರ್ ನಿಲ್ಸಿ ಅಂದಾಗೆಲ್ಲ. ಈಗ ನೀರ್ ನಿಲ್ಸಿದೀವಿ ಅಂತ ಹೇಳ್ತಾರೆ, ಯಾವ ನೈತಿಕತೆ ಅಂತ ಹೇಳ್ತಾರೆ ಇವರು? ಪ್ರಾಧಿಕಾರ ಹೇಳ್ಬೇಕು, ಅಲ್ಲಿವರೆಗೂ ಚಳವಳಿ ಮಾಡ್ತೀವಿ ಸರ್. ಇವ್ರು ಏನ್ ಹೇಳಿದ್ರು ನಾವು ಕೇಳೋದಿಲ್ಲ. ಇವ್ರು ಹೇಳಿದ್ರಲ್ಲ ಸ್ವಪ್ರತಿಷ್ಠೆ ಅಂತ, ಹಲೋ, ಅದು ಅವ್ರಿಗೆ ಆಗುತ್ತೆ. ಅದು ಅವ್ರು ಯಾವ ಹೋರಾಟ ಮಾಡಿ ಮೇಲಕ್ಕೆ ಬಂದಿದ್ದಾರೆ ಅವರು? ಯಾವ್ದೋ ಹಣದ ಮೇಲೆ ಬಂದಿದ್ದಾರೆ ಅವರು. ಇಲ್ಲಿ ಗೆದ್ದಿರೋರೆಲ್ಲ ಹೋರಾಟ ಮಾಡಿದ್ರೆ ಗೊತ್ತಾಗುತ್ತೆ ರೈತನ ಕಷ್ಟ ಏನು ಅಂತ. ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತನಾಡಿದ್ದಕ್ಕೆ. ಹೋರಾಟಗಾರರು, ರೈತ ಮುಖಂಡರು ಇಂಡಿವಾಳ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು. ಹಾಗೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಮಂಜುನಾಥ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ್ ಅವರು ನಮಸ್ಕಾರ. ಕಾವೇರಿ ಹೋರಾಟದಲ್ಲಿ ಕೇಸ್ ಮೇಲೆ ಕೇಸ್ ಹಾಕೊಂಡಿದ್ದು ಪ್ರತಿಷ್ಠೆಗ? ನೋಡಿ, ಯಾವುದೇ ಹೋರಾಟಗಳು ಪ್ರತಿಷ್ಠೆ ತಕೊಳ್ಳೋದು ರಾಜಕೀಯ ಚುನಾವಣೆ ಜಿದ್ದಲ್ಲ. ಇದು ನಾವು ಈ ಜನಸಾಮಾನ್ಯರ ರೈತರ ಬದುಕು ಬೀದಿಗೆ ಬಂದಿರುವಂತ ಈ ಸನ್ನಿವೇಶದಲ್ಲಿ ರೈತರ ಉಳಿವಿಗಾಗಿ ಕಾವೇರಿ ಜಲನಯನ ರೈತರ ಭಾಗದ ಶಾಶ್ವತ ಜನರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ನಾವು ಕಾವೇರಿ ಹೋರಾಟವನ್ನ ಮಾಡ್ತಾ ಇದೀವಿ. ಕಾರ್ಯಕ್ರಮ ನಮ್ಮದೇ ಆದ್ರೂ ಕೂಡ ಅವ್ರಿಗೆ ನಾವು ಪ್ರತಿಕ್ರಿಯೆ ಮಾಡಿಕೆ ಅವರು ಆ ಸಂದರ್ಭದಲ್ಲಿ ಇರ್ಲಿಲ್ಲ. ಅವರು ವಿಧಾನಸಭೆ ಮುಖ್ಯಮಂತ್ರಿಗಳ ಸಭೆ ಇದೆ ಅಂತೇಳಿ ಅವರು ನಿರ್ಗಮಿಸ್ಬಿಟ್ರು. ನಾನು ಇದ್ದ ಸಭಾಂಗಣದ ಸಭೆಯ ವೇದಿಕೆ ಮುಂದೆನೆ ಆ ಒಂದು ಸಮರ್ಥನೆ ಮಾಡ್ಕೊಂಡಿದ್ದೇವೆ. ನಾವು ಯಾವುದೇ ಪ್ರತಿಷ್ಠೆಗಾಗಿ ಯಾರ ವ್ಯಕ್ತಿಯ ವಿರುದ್ಧ ಯಾರ ವ್ಯಕ್ತಿಯ ಪರವಾಗಿ ಮಾಡುವಂತ ಜನ ಅಲ್ಲ. ಕುಲಕೋಟಿ ರೈತರ ಬದುಕು, ಕಾವೇರಿ ನೀರಿನ ವಿಷಯ ಕುರಿತಂತೆ ಸಮಗ್ರ ಅಭಿವೃದ್ಧಿ ಚಿಂತನೆ. ಇವತ್ತು ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಹೇಳಿ ತಮಿಳುನಾಡಿಗೆ ಬಿಟ್ಟ ರಾಜ್ಯ ಸರ್ಕಾರದ ಕ್ರಮ, ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಸಮರ್ಪಕವಾಗಿ ಚರ್ಚೆ ಮಾಡದಂತೆ ಯಾವುದೇ ಜನಪ್ರತಿನಿಧಿಗಳು, ಅದು ಒಂದೇ ಪಕ್ಷ ಅಂತಲ್ಲ 3 ಪಕ್ಷಗಳ ನಾಯಕರುಗಳ ವಿರುದ್ಧ ಧ್ವನಿ ಕೂಗುವಂತದ್ದು ಹೋರಾಟಗಾರರ ಕರ್ತವ್ಯ. ರೈತರ ಬದುಕಿಗೆ ಬೆಂಕಿ ಇಡುವಂತ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಆಗಿರ್ಲಿ ಅವರ ಧ್ವನಿ ಇಂತು ಹೋರಾಟ ಬೀದಿಗೆ ಇಡುವಂತ ಹೋರಾಟ ನಮ್ ಕರ್ತವ್ಯ ಆಗಿದೆ. ಇಲ್ಲಿ ಕಾವೇರಿ ಚಳವಳಿ ವಿಷಯದಲ್ಲಿ ಪ್ರತಿಷ್ಠೆ ತೋರಿಸ್ಕೊಳ್ಳುವಂತದ್ದಲ್ಲ. ಕಾವೇರಿ ವಿಷಯದಲ್ಲಿ ಜೀವನಾಡಿ ಕಾವೇರಿ ನದಿ ವಿಚಾರದಲ್ಲಿ 7 ತಾಲೂಕು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ರು. ಒಬ್ರು ಶಾಸಕರು ಧ್ವನಿಯನ್ನ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಎತ್ತಿಲ್ಲ. ಅಧಿವೇಶನಗಳನ್ನ ಸಂಪ್ರತಿಷ್ಠೆಗೋಸ್ಕರ ಚರ್ಚೆ ಮಾಡಿ ನನ್ನೊಂದು ವಿಚಾರ ಮಂಜುನಾಥ್ ಅವರೇ, ಇವರಿಗೆ ಈ ಸರ್ಕಾರಕ್ಕೆ ಪ್ರತಿಷ್ಠೆ ಅನ್ನೋದು ಇದ್ದಿದ್ರೆ, ಇವರು ಆಡಿದ್ರಲ್ಲ ಇವತ್ತು ಮಾತು ಪ್ರತಿಷ್ಠೆ ಅನ್ನೋ ಮಾತು, ಆ ಪ್ರತಿಷ್ಠೆ ಅನ್ನೋದು ಇದ್ದಿದ್ರೆ ಇವರು ಇಲ್ಲಿನ ವಸ್ತು ಸ್ಥಿತಿಯನ್ನ ಪ್ರಾಧಿಕಾರದ ಮುಂದೆ ಎಳೆಯಾಗಿ ತಿಳಿಸ್ಬೇಕಾಗಿತ್ತು. ಆಗ ಕರ್ನಾಟಕದ ಪ್ರತಿಷ್ಠೆಯನ್ನು ಇವ್ರು ತೋರಿಸ್ಬೇಕಾಗಿತ್ತು. ಅದನ್ನು ಮಾಡದೆ ಹೋರಾಟಗಾರ ಪ್ರತಿಷ್ಠೆ ಅಂತಾರಲ್ಲ ಸರ್. ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯ ನೀರಾವರಿ ಇಲಾಖೆಯ ಚೀಫ್ ಸೆಕ್ರೆಟರಿ ಇಲಾಖೆ ಸಚಿವರು ನಾವು ನೀರು ಬಿಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇವರು ಕೃಷಿ ಅಧಿಕಾರಿ ನಾವು ಇಷ್ಟು ನೀರು ಬಿಡ್ತೀವಿ ಅಂತ ಹೇಳಿದ್ಮೇಲೆ ಪ್ರಾಧಿಕಾರದವ್ರು ನೀರು ಬಿಡಿ ಅಂತ ಹೇಳಿದ್ದಾರೆ. ಕಾವೇರಿ ಹೋರಾಟದಲ್ಲಿ ಅವರು ಸ್ಪಂದನೆ ಮಾಡಿದ್ರೆ, ಸರ್ಕಾರ ನಮ್ಮ ಪರವಾಗಿ ನಿಂತಿದ್ರೆ ಖಂಡಿತವಾಗ್ಲೂ ಪ್ರಾಧಿಕಾರದ ಆದೇಶ ನಮ್ಮ ಪರವಾಗಿ ಬರ್ತಾ ಇತ್ತು. ಯಾರಾದ್ರೂ ನಾವೇ ಸೋಲೊಪ್ಕೊಬಿಡುದು ಅಂದ್ರೆ ಹೇಗೆ ಸರ್? ಆ ಸೋಲೊಪ್ಗಳು ಹಿಂದೆ ರೈತನ ಬದುಕಿದೆಯಲ್ಲ ಸರ್, ಜನರ ಬದುಕಿದೆಯಲ್ಲ ಸರ್. 7 ತಾಲೂಕು ಬರಪೀಡಿತ ಆಗಿದೆಯಲ್ಲ ಸರ್. ಈಗ ನಾವ್ಯಾಕೆ ಸರ್, ಯಾರ ಪ್ರತಿಷ್ಠೆಗೋಸ್ಕರ ಸರ್ ಇವತ್ತು ಚಳವಳಿ ಮಾಡ್ಬೇಕಾಗಿದೆ? ನಮ್ಮ ಜೀವವನ್ನ ಲೆಕ್ಕಿಸ್ತೆ, ನಮ್ಮ ಆರೋಗ್ಯವನ್ನ ಲೆಕ್ಕಿಸ್ತೆ ಇವತ್ತು ದಿನದ 126ನೇ ದಿನದ 25ನೇ ದಿನದ ಹೋರಾಟ ಮಾಡ್ತಾ ಇದೀವಲ್ಲ ಸರ್, ನಮ್ಮ ರೈತರಿಗಾಗಿ ಸರ್, ಯಾರ ಪ್ರತಿಷ್ಠೆಗಾಗಲ್ಲ. ಪ್ರತಿಷ್ಠೆ ಅಂತ ತಗೊಂಡಿರೋ ಮಾತನ್ನ ವಾಪಸ್ ತಗೋಬೇಕು. ಪ್ರತಿಷ್ಠೆ ಮಾತನ್ನ ಯಾರು ಆಡೋಂಗಿಲ್ಲ. ಅವರು ನಾನೇ ಫಸ್ಟ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದು ಅಂತ ಅವ್ರು ಹೇಳ್ತಾರೆ. ಧ್ವನಿ ಎತ್ತದವ್ರ ಕರ್ತವ್ಯ. ಜಿಲ್ಲೆಯ ಜನ ನಿಮ್ಗೆ ಮತ ನೀಡಿದ್ದಾರೆ, ಕ್ಷೇತ್ರದ ಜನ ಮತ ನೀಡಿದ್ದಾರೆ. ನಿಮ್ ಕರ್ತವ್ಯ ಅದು. ನಿಮ್ಮ ಕರ್ತವ್ಯಕ್ಕೆ ಯಾವತ್ತು ಅಡಿಯಾಗಬಾರ್ದು. ಕರ್ತವ್ಯವನ್ನ ನಿಮ್ಗೆ ವಿಧಾನಸಭೆಗೆ ಕಳಿಸಿರುವಂತ ಜನರ ಕರ್ತವ್ಯವನ್ನ ನೀವು ಪಾಲಿಸಬೇಕಾಗಿದೆ. ಮಂಜುನಾಥ್ ಅವರೇ, ಒಬ್ರು ಜವಾಬ್ದಾರಿಯುತ ಶಾಸಕರಾಗಿ ಕಾವೇರಿ ಹೋರಾಟದ ಈ ಸಂದರ್ಭದಲ್ಲಿ ರೈತರ ಜೊತೆಗೆ ಹೋರಾಟಗಾರರ ಜೊತೆಗೆ ನಿಂತು ಗಟ್ಟಿಯಾಗಿ ಧ್ವನಿಯಿಂದ ಎಚ್ಚರಿಕೆ ಕೊಡಬೇಕಾಗಿತ್ತು. ಸರ್ಕಾರದ ಈ ತೀರ್ಮಾನಗಳನ್ನ ವಿರೋಧ ಮಾಡಬೇಕಾಗಿತ್ತು. ಒಬ್ರು ಜವಾಬ್ದಾರಿಯುತ
ಹಳೆ ಮೈಸೂರು ಭಾಗದ ಶಾಸಕರಾಗಿ ಕಾವೇರಿ ನೀರು ಕುಡಿತಾ ಇರುವಂತ ಆ ಭಾಗದ ಜನರ ಒಬ್ರು ಪ್ರತಿನಿಧಿಯಾಗಿ ಅದನ್ನು ಬಿಟ್ಕೊಂಡು ಇವರ ಹೇಳಿಕೆ ಅಪಮಾನ ಅಲ್ವಾ ಇದು? ಇಡೀ ರಾಜ್ಯದ ಜನರಿಗೆ ಅಪಮಾನ ಸರ್ ಇದು. ಖಂಡಿತ ಸರ್, ಖಂಡಿತ. ಅವರ ಜವಾಬ್ದಾರಿ ಕೂಡ ದೊಡ್ಡದಿದೆ. ವಿಧಾನಸಭೆಯ ವಿಧಾನ ಪರಿಷತ್ತಿನಲ್ಲಿ ಸದಸ್ಯರಾಗುವಂತವ್ರು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಚಿಂತನೆ ಮಾಡ್ಬೇಕಾಗಿದ್ದು ಅವ್ರ ಕರ್ತವ್ಯ. ಇವರು ಪ್ರತಿಷ್ಠೆ ಇಟ್ಟು ಇವ್ರು ಚಳವಳಿ ಮಾಡ್ಬೇಕು. ನಮ್ಮನ್ನ ಕರ್ಕೊಂಡ್ಬಂದ್ ಚಳವಳಿಗಾರರು ನಮ್ ಜೊತೆ ನಿಂತಿದ್ದಾರೆ, ನಮ್ಮ ರೈತರನ್ನ ನನ್ಗೆ ಮತ ಕೊಟ್ಟು ಜನರ ಪರವಾಗಿ ಇವ್ರು ನಿಂತಿದ್ದಾರೆ, ನಾನು ಇವ್ರ ಜೊತೆ ನಿಲ್ಬೇಕು ಅಂತ ನಮ್ ಪರವಾಗಿ ಅವ್ರು ನಿಲ್ಬೇಕು. ಪ್ರತಿಷ್ಠೆ ಅನ್ನೋ ಮಾತನ್ನ ನಾವು ಖಂಡಿತ ನಿರಾಕರಣವಾಗಿ ವಿರೋಧ ಮಾಡ್ತೀವಿ. ಖಂಡಿತ ಯಾವುದೇ ಕಾರಣಕ್ಕೂ ಈ ಪದವನ್ನ ಅವ್ರು ವಾಪಸ್ ತಗೊಳ್ಬೇಕು. ಅವರೇ ಬಂದು ಧರಣಿ ಸ್ಥಳದಲ್ಲಿ ಬಂದು ಕಾವೇರಿ ನೀರಿನ ವಿಚಾರದ ಬಗ್ಗೆ ಸರ್ಕಾರ ತೆಗೆದುಕೊಂಡು ನಿರ್ಧಾರವನ್ನು ಪ್ರಕಟಿಸಬೇಕಾಗಿದೆ. ಯಾಕೆ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ, ಶಾಸಕರುಗಳಿಗೆ, ಉಸ್ತುವಾರಿ ಸಚಿವರಿಗೆ ಒಂದು ಆಗ್ರಹ ಮಾಡ್ತೀವಿ, ಇಲ್ಲಿವರೆಗೆ ನೀರು ಎಷ್ಟು ಬಿಟ್ಟಿದಿರಿ ಶ್ವೇತಪತ್ರ ಪ್ರಕಟಿಸಿ. ಈ ಕೃಷಿ ಯೋಜನೆಗಳನ್ನ ಮಾಡಿರುವಂತದನ್ನ ಪ್ರಕಟಿಸಿ. ಯಾಕೆ ಸ್ವಾಮಿ, ಯಾರಿಗ್ ಬೇಕು ಸ್ವಾಮಿ ನಿಮ್ ಯೋಜನೆಗಳು? ಯಾಕೆ ಬೇಕು ಸ್ವಾಮಿ ಬಿಟ್ಟಿ ಯೋಜನೆಗಳು? ನಮಗ್ ಬೇಡ ಸ್ವಾಮಿ. ಸಾರ್ವಜನಿಕವಾಗಿ ರೈತರ ಅಭಿವೃದ್ಧಿ ಮಾಡೋ ಕೆಲಸ ಮಾಡಿ ಸ್ವಾಮಿ. ಕಬ್ಬಿನ ಬೆಲೆ ನಿಗದಿ ಮಾಡಿ ಸ್ವಾಮಿ. ಮೈಸೂರು ಕಾರ್ಖಾನೆ ಅಭಿವೃದ್ಧಿ ಮಾಡಿ ಸ್ವಾಮಿ. ಕೃಷಿಕರ ಭೂಮಿಗಳನ್ನ ಅಭಿವೃದ್ಧಿ ಪಡಿಸಿ ಸ್ವಾಮಿ. ಕೃಷಿ ಬೆಳೆದಂತ, ರೈತ ಬೆಳೆದಂತ ಬೆಲೆಗಳಿಗೆ ವೈಜ್ಞಾನಿಕ ಬೆಲೆ ಕಟ್ಟಿ ಸ್ವಾಮಿ ನೀವು. ನಮಗ್ ಬೇಕಾಗಿರೋದು ಕೃಷಿಕನ್ನ ಬದುಕನ್ನ ಹಸ ಮಾಡುವಂತ ಕೆಲಸ ಮಾಡ್ಬೇಕಾಗಿದೆ ಸರ್ಕಾರದ ಹೊಣೆ. ಪ್ರತಿಷ್ಠೆ ಅಂತದ್ದು ರೈತನ ಬದುಕು, ಪ್ರತಿಷ್ಠೆ ಅನ್ನೋದು ಇಲ್ವೇ ಇಲ್ಲ. ರೈತನ ಬದುಕು ಈ ದೇಶದ ಪರವಾಗಿ, ಈ ಉಳುವ ರೈತನ ಪರವಾಗಿ, ಈ ಜನರ ಸಾಮಾನ್ಯರ ಬದುಕು ನಿರ್ವಹಿಸುವಂತ ಬದುಕಿಗಾಗಿ ಹೋರಾಟ. ಬದುಕು ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಯಾರೇ ಪಕ್ಷದ ವಿರುದ್ಧ ನಾವು ಕೆಲಸ ಮಾಡಿದ್ರೆ ಅವ್ರ ಪರವಾಗಿ ನಾವು ವಿರೋಧ ಮಾಡ್ತೀವಿ. ಖಂಡಿತವಾಗ್ಲೂ ಕೂಡ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತನಾಡಿದಕ್ಕೆ. ಮಂಡ್ಯದ ಶಾಸಕ ಗಣಿಗಾರ್ ರವಿ ಅವರು ಆಡಿರುವಂತ ಮಾತು ಇವತ್ತು ರೈತರಿಗೆ ಮಾಡಿದಂತ ಅಪಮಾನ, ಹೋರಾಟಗಾರರಿಗೆ ಮಾಡಿದಂತ ಅಪಮಾನ. ಇವರು ಪ್ರತಿಷ್ಠೆ ಅನ್ನೋ ಪದ ಇದನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನೋದು ಹೋರಾಟಗಾರರ ಮಾತಾಗಿದೆ. ಪ್ರತಿಷ್ಠೆ ತೋರ್ಬೇಕಾಗಿದ್ದು ಸರ್ಕಾರ. ಆವತ್ತು ಏನು ವರ್ಚುವಲಿ ನೀವು ಮೀಟ್ ಆಗಿದ್ರಲ್ಲ, ಮೀಟಿಂಗ್ ಆದಾಗ ನೀವು ಹೋಗದೆ ಇಲ್ಲಿಂದನೇ ಮೀಟಿಂಗ್ ಮಾಡ್ತಿರಲ್ಲ, ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗ್ತಿರಲ್ಲ, ಆಗ ನೀವು ಪ್ರತಿಷ್ಠೆನ ತೋರ್ಬೇಕಾಗಿತ್ತು ಅನ್ನೋದು ಎಲ್ಲರ ಮಾತಾಗಿದೆ.